ನಮಸ್ತೆ ಸ್ನೇಹಿತರೆ, ನಾನು ಜಯಪ್ರಭಾ. ನಾನು ಹೀಲರ್ ಹಾಗೆ NLP ಪ್ರಾಕ್ಟೀಷನರ್. ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕ್ರೌನ್ ಚಕ್ರ ಅಂದ್ರೆ ಸಹಸ್ರಾರ ಚಕ್ರ, ಇದರ ಬಗ್ಗೆ ತಿಳ್ಕೊಳ್ಳೋಣ. ಇದು ಚಕ್ರಗಳಲ್ಲಿ ಕೊನೆಯ ಚಕ್ರ ಆಗಿದೆ. ಇದು ಸಹಸ್ರಾರ ಚಕ್ರ ನಮ್ಮ ತಲೆಯ ಮೇಲ್ಭಾಗದಲ್ಲಿ ಇರ್ತದೆ. ಇದರ ಬಣ್ಣ ಪರ್ಪಲ್ ಕಲರ್. ಇದರ ಬೀಜ ಮಂತ್ರ ಓಂ ಆಗಿದೆ. ಸಹಸ್ರಾರ ಚಕ್ರ ನಮ್ಮ ನೆತ್ತಿಯ ಭಾಗದಲ್ಲಿರೋದ್ರಿಂದ ಇದು ಕೂಡ ಆಕಾಶ ತತ್ವವನ್ನು ಹೊಂದಿದೆ. ಇನ್ನು ಸಹಸ್ರಾರ ಚಕ್ರ ಇನ್ಬ್ಯಾಲೆನ್ಸ್ ಆದ್ರೆ ಯಾವ ತರದ್ದು ಹೆಲ್ತ್ ಇಶ್ಯೂ ಬರುತ್ತೆ ಅಂತ ನೋಡೋದಾದ್ರೆ, ಇವರಿಗೆ ಕ್ರೋನಿಕ್ ಆಗಿ ತಲೆನೋವು ಬರುತ್ತೆ, ತುಂಬಾ ಮೈಗ್ರೇನ್ ಪ್ರಾಬ್ಲಮ್ ಇಂದ ಸಫರ್ ಆಗ್ತಾ ಇರ್ತಾರೆ. ಹಾಗೆ ಇವರಿಗೆ ನಿದ್ದೆ ಚೆನ್ನಾಗಿ ಮಾಡಕ್ಕೆ ಆಗಲ್ಲ, ತುಂಬಾ ನಿದ್ದೆಗಾಗಿ ಪರದಾಡ್ತಾ ಇರ್ತಾರೆ. ಮತ್ತೆ ಇನ್ನೊಂದು ಏನಂದ್ರೆ, ಇವರಿಗೆ ಅತಿಯಾಗಿ ಸೌಂಡ್ ಕೇಳಿದ್ರೆ ತುಂಬಾ ಇರಿಟೇಟ್ ಆಗೋದು, ಮತ್ತೆ ಯಾವುದೇ ಒಂದು ಬ್ರೈಟ್ ಆಗಿರುವ ಲೈಟ್ ಅನ್ನು ನೋಡಕ್ ಆಗಲ್ಲ, ತುಂಬಾ ಕಣ್ಣಲ್ಲಿ ಸ್ಟ್ರೆಸ್ ತರ ಆಗೋದು ಎಲ್ಲ ಬರುತ್ತೆ. ಹಾಗೆ ಇವರಿಗೆ ಕಣ್ಣಲ್ಲಿ ನೀರ್ ಬರೋದು, ಒಂಥರ ಕಣ್ಣಲ್ಲೆಲ್ಲ ಜಾಸ್ತಿ ಸ್ಟ್ರೈನ್ ಇರೋದು. ಇನ್ನು ಸಹಸ್ರಾರ ಚಕ್ರ ಇನ್ಬ್ಯಾಲೆನ್ಸ್ ಆಗಿರುವಾಗ ಯಾವ ತರದ ಇಮೋಷನಲ್ ಪ್ರಾಬ್ಲಮ್ಸ್ ಇರುತ್ತೆ ಅಂತ ನೋಡೋಣ. ತುಂಬಾ ಡಿಪ್ರೆಷನ್ ಅಲ್ಲಿರೋದು, ಹಾಗೆ ಅವರಿಗೆ ಅವರ ಲೈಫ್ ಮೇಲೆ ಯಾವುದೇ ಹೋಪ್ಸ್ ಇರಲ್ಲ, ಅವರ ಜೀವನ ಯಾವ ರೂಟಲ್ಲಿ ಹೋಗ್ತಿದೆ ಅನ್ನುವಂಥದ್ದು ಕೂಡ ಕ್ಲಾರಿಟಿ ಇರಲ್ಲ, ಯಾವುದೇ ಒಂದು ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಮಾಡಕ್ಕಾಗಲ್ಲ, ಮತ್ತೆ ಮೆಮೊರಿ ಪವರ್ ಕೂಡ ತುಂಬಾ ಲಾಸ್ ಮಾಡ್ಕೊಂಡಿರ್ತಾರೆ. ಇವರ ಇಮ್ಯುನಿಟಿ ಪವರ್ ಕೂಡ ಡೇ ಬೈ ಡೇ ಡ್ರೈನ್ ಆಗ್ತಾ ಇರುತ್ತೆ. ಇನ್ನು ಸಹಸ್ರಾರ ಚಕ್ರವನ್ನು ಯಾವ ತರ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋದು ಅಂತ ನೋಡುವ. ಈ ಚಕ್ರ ಬ್ಯಾಲೆನ್ಸ್ ಆಗಿದ್ರೆ ನಿಮ್ಮ ಸ್ಪಿರಿಚುವಲ್ ಗ್ರೋತ್ ಚೆನ್ನಾಗಿರುತ್ತೆ, ಹಾಗೆ ಓಪನ್ ಮೈಂಡೆಡ್ ಆಗಿರ್ತೀರಿ, ತುಂಬಾ ಪೀಸ್ಫುಲ್ ಆಗಿರ್ತೀರಿ, ನೀವು ಯೂನಿವರ್ಸ್ ಜೊತೆಗೆ ಕನೆಕ್ಟ್ ಆಗಿರ್ತೀರಿ. ಇನ್ನು ನೀವು ಸಹಸ್ರಾರ ಚಕ್ರವನ್ನು ಬ್ಯಾಲೆನ್ಸ್ ಮಾಡಕ್ಕೆ ಓಂ ಅನ್ನುವಂತಹ ಬೀಜ ಮಂತ್ರನ ಪಠನೆ ಮಾಡಬೇಕು. ಇದನ್ನು ನೀವು ಮೆಡಿಟೇಷನ್ಗೆ ಕೂತ್ಕೊಂಡು ಮಾಡೋ ತರ ಓಂ ಅನ್ನುವಂಥದ್ದು ಪಠನೆ ಮಾಡಬೇಕು. ಇನ್ನು ಈ ಚಕ್ರ ಬ್ಯಾಲೆನ್ಸ್ ಮಾಡಕ್ಕೆ ಶ್ರೀಗಂಧದ ಎಣ್ಣೆ ಮತ್ತು ಲ್ಯಾವೆಂಡರ್ ಆಯಿಲ್ ಅಂತ ಬರುತ್ತೆ, ಇದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು. ಇದನ್ನು ನೀವು ಸ್ವಲ್ಪ 1 ಡ್ರಾಪ್ಸ್ ಅಥವಾ 2 ಡ್ರಾಪ್ಸ್ ನಿಮ್ಮ ಕ್ರೌನ್ ಚಕ್ರದ ಭಾಗಕ್ಕೆ ಹಚ್ಚಿದ್ರೆ ಆಯ್ತು. ಇನ್ನು ಸಹಸ್ರಾರ ಚಕ್ರ ಬ್ಯಾಲೆನ್ಸ್ ಆಗಕ್ಕೆ ಕ್ಲಿಯರ್ ಕ್ವಾರ್ಟ್ಸ್ ಮತ್ತೆ ಮೂನ್ ಸ್ಟೋನ್ ಅನ್ನು ಯೂಸ್ ಮಾಡಬಹುದು. ಇನ್ನು ಸಹಸ್ರಾರ ಚಕ್ರ ಬ್ಯಾಲೆನ್ಸ್ ಮಾಡಕ್ಕೆ ಕ್ರಿಸ್ಟಲ್ಸ್ ಯಾವ್ದಂದ್ರೆ ಕ್ಲಿಯರ್ ಕ್ವಾರ್ಟ್ಸ್ ಮತ್ತೆ ಮೂನ್ ಸ್ಟೋನ್ ಅಂತ ಬರುತ್ತೆ, ಇದನ್ನು ಯೂಸ್ ಮಾಡ್ಕೊಂಡು ನಿಮ್ಮ ಸಹಸ್ರಾರ ಚಕ್ರವನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬಹುದು. ಇನ್ನು ಸಹಸ್ರಾರ ಚಕ್ರ ಬ್ಯಾಲೆನ್ಸ್ ಆಗಕ್ಕೆ ಯಾವ ತರದ ಆಹಾರ ತಗೊಂಡ್ರೆ ಒಳ್ಳೇದಂದ್ರೆ, ತುಂಬಾ ವಾಟರ್ ಕಂಟೆಂಟ್ ಇರುವ ಫ್ರೂಟ್ಸ್ ವೆಜಿಟೇಬಲ್ಸ್ ತಗೊಂಡ್ರೆ ಒಳ್ಳೇದು. ಹಾಗೆ ನೀವು ಎಷ್ಟು ಉಪವಾಸ ಮಾಡ್ಲಿಕ್ಕೆ ಆಗುತ್ತೆ ಅಷ್ಟು ಉಪವಾಸ ಮಾಡಿದ್ರೆ ನಿಮ್ಮ ಸಹಸ್ರಾರ ಚಕ್ರ ಬ್ಯಾಲೆನ್ಸ್ ಆಗುತ್ತೆ, ನಿಮ್ಮ ಬಾಡಿನೂ ಡಿಟಾಕ್ಸ್ ಆಗುತ್ತೆ. ಹಾಗೆ ಪರ್ಪಲ್ ಕಲರ್ ಇರುವ ಫ್ರೂಟ್ಸ್ ವೆಜಿಟೇಬಲ್ಸ್ ಕೂಡ ಒಳ್ಳೆ ಹೆಲ್ಪ್ ಮಾಡುತ್ತೆ ಈ ಚಕ್ರನ ಆಕ್ಟಿವೇಟ್ ಮಾಡಕ್ಕೆ. ಇನ್ನು ಸಹಸ್ರಾರ ಚಕ್ರ ಬ್ಯಾಲೆನ್ಸ್ ಆಗಕ್ಕೆ ಯಾವ ತರದ ಪಾಸಿಟಿವ್ ಅಫರ್ಮೇಶನ್ ಹೇಳ್ಕೊಳ್ಳೋದು ಅಂತ ನೋಡೋಣ. ನಾನು ದೈವಿಕ ಜ್ಞಾನದೊಂದಿಗೆ ಸಂಪರ್ಕ ಹೊಂದಿದ್ದೇನೆ. ನಾನು ದೈವಿಕ ಜ್ಞಾನದೊಂದಿಗೆ ಸಂಪರ್ಕ ಹೊಂದಿದ್ದೇನೆ. ನನ್ನ ಮನಸ್ಸು ಶಾಂತಯುತವಾಗಿದೆ. ನನ್ನ ಮನಸ್ಸು ಶಾಂತಯುತವಾಗಿದೆ. ನಾನು ಉನ್ನತ ಮಾರ್ಗದರ್ಶನವನ್ನು ಒಪ್ಪಿಕೊಳ್ಳುತ್ತೇನೆ. ನಾನು ಉನ್ನತ ಮಾರ್ಗದರ್ಶನವನ್ನು ಒಪ್ಪಿಕೊಳ್ಳುತ್ತೇನೆ. ಬ್ರಹ್ಮಾಂಡದ ಶಕ್ತಿ ನನ್ನ ಮೂಲಕ ಹರಿಯುತ್ತಿದೆ. ಬ್ರಹ್ಮಾಂಡದ ಶಕ್ತಿ ನನ್ನ ಮೂಲಕ ಹರಿಯುತ್ತಿದೆ. ನಾನು ಸುರಕ್ಷಿತಳಾಗಿದ್ದೇನೆ, ಹಾಗೆಯೇ ಎಲ್ಲರ ಮಾರ್ಗದರ್ಶನವನ್ನು ಪಡೆದಿದ್ದೇನೆ. ನಾನು ಸುರಕ್ಷಿತಳಾಗಿದ್ದೇನೆ, ಹಾಗೆ ಎಲ್ಲರ ಮಾರ್ಗದರ್ಶನವನ್ನು ಪಡೆದಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ಸಹಸ್ರಾರ ಚಕ್ರದ ಬಗ್ಗೆ ತಿಳ್ಕೊಂಡ್ವಿ. ಇದು ನಮ್ಮ ಕೊನೆಯ ಚಕ್ರ ಆಗಿದೆ. 7 ಚಕ್ರಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಎಲ್ಲ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.